ಬೆಂಗಳೂರು ರಸ್ತೆಯಲ್ಲಿ ಯಾವಾಗ ಎಲ್ಲಿ ಹಳ್ಳ ಬಿದ್ದಿರುತ್ತೋ ಎಲ್ಲಿ ಗುಂಡಿ ಇರುತ್ತೋ ಅನ್ನೋದು ಗೊತ್ತಾಗೋದಿಲ್ಲ. ರಾತ್ರಿ ಚೆನ್ನಾಗಿರುವಂಥ ರಸ್ತೆಯಲ್ಲಿ ಬೆಳಗಾಗೋಷ್ಟರಲ್ಲಿ ಅಲ್ಲಿ ಗುಂಡಿ ಇರುತ್ತೆ ಅಥವಾ ಒಂದು ಹಳ್ಳ ಆಗೋಗಿರುತ್ತೆ. ಈಗ ರಾಜರಾಜೇಶ್ವರ ನಗರದಿಂದ ನಾಯಂಡಹಳ್ಳಿ ಕಡೆ ಬರಬೇಕಾದ್ರೆ ನಿಮಗೊಂದು ಅಲ್ಲೊಂದು ಗುಂಡಿ ಸಿಗುತ್ತೆ. ಅದು ಯಮರೂಪಿಯಂತೆ ಗುಂಡಿ ಇರುತ್ತೆ. ನಡು ರಸ್ತೆಯಲ್ಲೇ ಬಲಿಗಾಗಿ ಬಾಯಿ ತೆರೆದಂಥ ಒಳಚರಂಡಿಯಲ್ಲಿ ವಾಹನ ಸವಾರರು ಸ್ವಲ್ಪ ಏನಾದರೆ ಮಾಡಿದ್ರು ಅಪಾಯ ಕಟ್ಟಿಟ್ಟ ಬುತ್ತಿ. ಮೈಸೂರು ರಸ್ತೆ ನಾಯಂಡಹಳ್ಳಿ ಬಳಿ ಡೇಂಜರ್ ಯಮಗುಂಡಿ ಇದೆ ನೋಡಿ. ಇದೆ ನಿಮಗೆ ಟುವಾರ್ಡ್ಸ್ RR ನಗರ ರಾಜರಾಜೇಶ್ವರ ನಗರದಿಂದ ನಾಯಂಡಹಳ್ಳಿ ಕಡೆ ಬರುವಾಗ ಈ ಗುಂಡಿ ಕಾಣುತ್ತೆ ರಸ್ತೆಯಲ್ಲಿ. ಅಲ್ಲಿ ಒಂದು ಸೇಫ್ಟಿ ಮೆಜರ್ಮೆಂಟ್ ಕೂಡ ಇಲ್ಲ. ಓಕೆ, ಗುಂಡಿ ಬಿದ್ದಿದೆ ಆಯಿತು, ಒಪ್ಕೊಳ್ಳೋಣ. ಅಟ್ಲೀಸ್ಟ್ ಅಲ್ಲೊಂದು ಬ್ಯಾರಿಕೇಡ್ ಹಾಕಿ ಸವಾರರಿಗೆ ಒಂದು ಸೂಚನಾ ಫಲಕವನ್ನು ಕೂಡ ಹಾಕಬೇಕಲ್ಲ. ಇಲ್ಲಿ ಗುಂಡಿ ಬಿದ್ದಿದೆ, ಸುಮಾರು ಹುಷಾರಾಗಿ ಹೋಗಿ ಅಂತೇಳಿ ಅಲ್ಲೊಂದು ಮರದ ಕೊಂಬೆಯನ್ನು ಕಟ್ ಮಾಡ್ಕೊಂಬಂದು ಇಟ್ಟಿದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಯಾರೂ ಬರೋದಿಲ್ಲ ನೋಡಿ. ಅಲ್ಲೊಂದು ಅದೊಂದು ಕಂಬದ ಥರ ಇಟ್ಟಿದ್ದಾರಲ್ಲ, ಚಿಕ್ಕದೊಂದು ಸ್ಟಿಕ್ಕು, ಅದನ್ನು ಇಟ್ಟಿದ್ದಾರೆ. ಈಗ ಬಸ್ ಹೋಗ್ತಾ ಇರುತ್ತೆ, ಹಳ್ಳ ನೋಡುತ್ತೆ, ಸೈಡ್ಗೆ ಹೋಗುತ್ತೆ. ಬಸ್ ಹಿಂದೆ ಬರ್ತಿರೋರು ಬೈಕಲ್ಲಿ ಬರ್ತಿದ್ರು, ಕಾರಲ್ಲಿ ಬರ್ತಿರೋ ತಕ್ಷಣ ಅದು ನೋಡಿದಾಗ ಬ್ರೇಕ್ ಹೊಡಿತಾರೆ. ಹಿಂದೆಯಿಂದ ಬಂದು ಯಾರೋ ಹೋಗುತ್ತಾರೆ. ನಮ್ಮ ಪ್ರತಿನಿಧಿ ಚರಣ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು. ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ರಸ್ತೆಗಳು ಹದಗೆಡ್ತಾ ಇದೆ. ರಸ್ತೆಗಳನ್ನು ನಿರ್ವಹಣೆ ಮಾಡಬೇಕಾದಂತಹ GBA ಅದರ ಜೊತೆಗೆ BWSSB ಎಡುತ್ತಾ ಇದೆ. ಸವಾರರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಿದೆ. ಸದ್ಯ ನಾನೀಗ ಮೈಸೂರಿನಿಂದ ಬೆಂಗಳೂರು ಒಳಭಾಗಕ್ಕೆ ಬರುವಂತಹ ನಾಯಂಡಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಗಮನಿಸ್ತಾ ಇರ್ಬೋದು ಈ ರಸ್ತೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಚೇಂಬರ್ ಏನಿದೆ, ಒಳಚರಂಡಿ ಚೇಂಬರ್ ಇದು. ಈ ಚೇಂಬರ್ ಸಂಪೂರ್ಣವಾಗಿ ಓಪನ್ ಆಗಿದೆ. ಯಾವುದೇ ರೀತಿಯಾದಂತಹ ಸುರಕ್ಷತೆ ಇಲ್ಲ. ಕೆಳಭಾಗದಲ್ಲಿ ಕಬ್ಬಿಣಗಳಿದೆ. ಒಂದು ವೇಳೆ ವೇಗವಾಗಿ ಬಂದಂತಹ ದ್ವಿಚಕ್ರ ವಾಹನ ಆಗಿರ್ಬೋದು ಅಥವಾ ಯಾವುದೇ ವಾಹನ ಆಗಿರ್ಬೋದು, ಸ್ವಲ್ಪ ಯಾಮಾರಿದ್ರೂ ಕೂಡ ಗುಂಡಿಗೆ ಬೀಳುವಂತಹ ಪರಿಸ್ಥಿತಿ ಇದೆ. ಕಬ್ಬಿಣದ ಸರಳುಗಳು ಏನಾದರೂ ಒಳ ಹೋದರೆ ಮುಂದಿನ ದಿನಗಳಲ್ಲಿ ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡಿ ಕಬ್ಬಿಣದ ಸರಳುಗಳು ಕೂಡ ಕಟ್ಟಾದರೆ ಏಕಾಏಕಿಯಾಗಿ ಬರುವಂತಹ ವಾಹನಗಳು ನೇರವಾಗಿ ಗುಂಡಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಗುಂಡಿಯಿಂದಾಗಿ ಸಂಪೂರ್ಣವಾಗಿ ಸಂಚಾರ ದಟ್ಟಣೆ ವ್ಯತ್ಯಯ ಆಗ್ತಾ ಇದೆ. ಇದನ್ನು ಮುಚ್ಚುವಂಥ ಕೆಲಸವನ್ನು BWSSB ಆಗಿರ್ಬೋದು, BBMP ಆಗಿರ್ಬೋದು ಯಾವುದು ಕೂಡ ಮಾಡಿಲ್ಲ. ಬರೀ ಕೇವಲ ಒಂದೇ ಒಂದು ಕೋಲಿನ ರೀತಿಯಾಗಿ ಒಂದು ಸೈನ್ ಬೋರ್ಡನ್ನು ಇರಿಸಿದ್ದಾರೆ. ಅದು ಕೂಡ ಕತ್ತಲೆಗೆ ಕಾಣೋದಿಲ್ಲ. ರಾತ್ರಿ ಹೊತ್ತು ಬರುವಂಥ ವಾಹನ ಸವಾರರೇನಿದ್ದಾರೆ ಅವರು ಪರದಾಡುವಂಥ ಪರಿಸ್ಥಿತಿ. ಯಾಕಂತ ಹೇಳಿದರೆ ರಾತ್ರಿ ಹೊತ್ತು ಬಂದಾಗ ಘನ ವಾಹನಗಳು ಇದಕ್ಕೆ ಟಚ್ ಆಗಿ ಇದು ಕೆಳಗೆ ಬಿದ್ದಿರುತ್ತೆ ಅಥವಾ ಎಲ್ಲೋ ಚಲ್ಲಾಪಿಲ್ಲಿಯಾಗಿ ಹೋಗಿರುತ್ತೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಒಂದು ಕೋಲನ್ನು ನಂಬಿಕೊಂಡು ವಾಹನ ಸವಾರರು ವಾಹನವನ್ನು ಓಡಿಸೋಕ್ಕಾಗತ್ತಾ? ಒಂದು ವೇಳೆ ರಾತ್ರಿ ಹೊತ್ತು ಏಕಾಏಕಿಯಾಗಿ ಬೈಕ್ ಸವಾರರು ಬಂದರೆ ಎಡವಿ ಬೀಳುವಂಥ ಸಾಧ್ಯತೆಗಳಿದೆ. ಗಂಭೀರ ಗಾಯ ಆಗುತ್ತೆ. ಯಾಕಂತ ಹೇಳಿದ್ರೆ ಹೆವಿ ಟ್ರಾಫಿಕ್ ಇರುವಂತಹ ಜಾಗ. ಅಂಥ ಜಾಗದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂಥದ್ದು GBAಗೆ ಒಂದು ಕಡೆಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾ ಇಲ್ವಾ? BWSSBಗೆ ತನ್ನ ಚೇಂಬರ್ಗಳ ಮುಚ್ಚಳವನ್ನು ಕಾಪಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ವ ಅನ್ನುವಂತಹ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ಒಟ್ಟಿನಲ್ಲಿ ಏನು ದಿನನಿತ್ಯ ಬೆಂಗಳೂರಿನ ರಸ್ತೆಗಳಲ್ಲಿ ಸವಾರರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದಷ್ಟು ಬೇಗ GBA ಮತ್ತು BWSSB ಎರಡೂ ಎಚ್ಚೆತ್ತುಕೊಳ್ಳದೆ ಹೋದರೆ ಇಲ್ಲಿ ಆಗುವಂಥ ಅನಾಹುತಗಳಿಗೆ GBA ಮತ್ತು BWSSB ಅಧಿಕಾರಿಗಳು ಉತ್ತರವನ್ನು ನೀಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಧನುಷ್ ಬಾಲಾಜಿ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ರಸ್ತೆಯಲ್ಲಿ ಯಾವಾಗ ಎಲ್ಲಿ ಹಳ್ಳ ಬಿದ್ದಿರುತ್ತೋ ಎಲ್ಲಿ ಗುಂಡಿ ಇರುತ್ತೋ ಅನ್ನೋದು ಗೊತ್ತಾಗೋದಿಲ್ಲ. ರಾತ್ರಿ ಚೆನ್ನಾಗಿರುವಂಥ ರಸ್ತೆಯಲ್ಲಿ ಬೆಳಗಾಗೋಷ್ಟರಲ್ಲಿ ಅಲ್ಲಿ ಗುಂಡಿ ಇರುತ್ತೆ ಅಥವಾ ಒಂದು ಹಳ್ಳ ಆಗೋಗಿರುತ್ತೆ. ಈಗ ರಾಜರಾಜೇಶ್ವರ ನಗರದಿಂದ ನಾಯಂಡಹಳ್ಳಿ ಕಡೆ ಬರಬೇಕಾದ್ರೆ ನಿಮಗೊಂದು ಅಲ್ಲೊಂದು ಗುಂಡಿ ಸಿಗುತ್ತೆ. ಅದು ಯಮರೂಪಿಯಂತೆ ಗುಂಡಿ ಇರುತ್ತೆ. ನಡು ರಸ್ತೆಯಲ್ಲೇ ಬಲಿಗಾಗಿ ಬಾಯಿ ತೆರೆದಂಥ ಒಳಚರಂಡಿಯಲ್ಲಿ ವಾಹನ ಸವಾರರು ಸ್ವಲ್ಪ ಏನಾದರೂ ಮಾಡಿದ್ರು ಅಪಾಯ ಕಟ್ಟಿಟ್ಟ ಬುತ್ತಿ. ಮೈಸೂರು ರಸ್ತೆ ನಾಯಂಡಹಳ್ಳಿ ಬಳಿ ಡೇಂಜರ್ ಯಮಗುಂಡಿ ಇದೆ ನೋಡಿ. ಇದೆ ನಿಮಗೆ ಟುವಾರ್ಡ್ಸ್ RR ನಗರ ರಾಜರಾಜೇಶ್ವರ ನಗರದಿಂದ ನಾಯಂಡಹಳ್ಳಿ ಕಡೆ ಬರುವಾಗ ಈ ಗುಂಡಿ ಕಾಣುತ್ತೆ ರಸ್ತೆಯಲ್ಲಿ. ಅಲ್ಲಿ ಒಂದು ಸೇಫ್ಟಿ ಮೆಜರ್ಮೆಂಟ್ ಕೂಡ ಇಲ್ಲ. ಓಕೆ, ಗುಂಡಿ ಬಿದ್ದಿದೆ ಆಯಿತು, ಒಪ್ಕೊಳ್ಳೋಣ. ಅಟ್ಲೀಸ್ಟ್ ಅಲ್ಲೊಂದು ಬ್ಯಾರಿಕೇಡ್ ಹಾಕಿ ಸವಾರರಿಗೆ ಒಂದು ಸೂಚನಾ ಫಲಕವನ್ನು ಕೂಡ ಹಾಕಬೇಕಲ್ಲ. ಇಲ್ಲಿ ಗುಂಡಿ ಬಿದ್ದಿದೆ, ಸುಮಾರು ಹುಷಾರಾಗಿ ಹೋಗಿ ಅಂತೇಳಿ ಅಲ್ಲೊಂದು ಮರದ ಕೊಂಬೆಯನ್ನು ಕಟ್ ಮಾಡ್ಕೊಂಬಂದು ಇಟ್ಟಿದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಯಾರೂ ಬರೋದಿಲ್ಲ
ನೋಡಿ ಅಲ್ಲೊಂದು ಅದೊಂದು ಕಂಬದ ಥರ ಇಟ್ಟಿದ್ದಾರಲ್ಲ ಚಿಕ್ಕದೊಂದು ಸ್ಟಿಕ್ ಅದನ್ನು ಇಟ್ಟಿದ್ದಾರೆ. ಈಗ ಬಸ್ ಹೋಗ್ತಾ ಇರುತ್ತೆ, ಹಳ್ಳ ನೋಡುತ್ತೆ, ಸೈಡ್ಗೆ ಹೋಗುತ್ತೆ. ಬಸ್ ಹಿಂದೆ ಬರ್ತಿರೋರು ಬೈಕಲ್ಲಿ ಬರ್ತಿದ್ರು, ಕಾರಲ್ಲಿ ಬರ್ತಿರೋ ತಕ್ಷಣ ಅದು ನೋಡಿದಾಗ ಬ್ರೇಕ್ ಹೊಡಿತಾರೆ, ಹಿಂದೆಯಿಂದ ಬಂದು ಯಾರೋ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಚರಣ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು. ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ರಸ್ತೆಗಳು ಹದಗೆಡ್ತಾ ಇದೆ. ರಸ್ತೆಗಳನ್ನು ನಿರ್ವಹಣೆ ಮಾಡಬೇಕಾದಂತಹ GBA ಅದರ ಜೊತೆಗೆ BWSSB ಎಡವ್ತಾ ಇದೆ. ಸವಾರರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಿದೆ. ಸದ್ಯ ನಾನೀಗ ಮೈಸೂರಿನಿಂದ ಬೆಂಗಳೂರು ಒಳಭಾಗಕ್ಕೆ ಬರುವಂತಹ ನಾಯಂಡಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಗಮನಿಸ್ತಾ ಇರ್ಬೋದು ಈ ರಸ್ತೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಚೇಂಬರ್ ಏನಿದೆ, ಒಳಚರಂಡಿ ಚೇಂಬರ್ ಇದು. ಈ ಚೇಂಬರ್ ಸಂಪೂರ್ಣವಾಗಿ ಓಪನ್ ಆಗಿದೆ, ಯಾವುದೇ ರೀತಿಯಾದಂತಹ ಸುರಕ್ಷತೆ ಇಲ್ಲ. ಕೆಳಭಾಗದಲ್ಲಿ ಕಬ್ಬಿಣಗಳಿದೆ. ಒಂದು ವೇಳೆ ವೇಗವಾಗಿ ಬಂದಂತಹ ದ್ವಿಚಕ್ರ ವಾಹನ ಆಗಿರ್ಬೋದು ಅಥವಾ ಯಾವುದೇ ವಾಹನ ಆಗಿರ್ಬೋದು, ಸ್ವಲ್ಪ ಯಾಮಾರಿದ್ರೂ ಕೂಡ ಗುಂಡಿಗೆ ಬೀಳುವಂತಹ ಪರಿಸ್ಥಿತಿ ಇದೆ. ಕಬ್ಬಿಣದ ಸರಳುಗಳು ಏನಾದರೂ ಒಳ ಹೋದರೆ ಮುಂದಿನ ದಿನಗಳಲ್ಲಿ ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡಿ ಕಬ್ಬಿಣದ ಸರಳುಗಳು ಕೂಡ ಕಟ್ಟಾದರೆ ಏಕಾಏಕಿಯಾಗಿ ಬರುವಂತಹ ವಾಹನಗಳು ನೇರವಾಗಿ ಗುಂಡಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಗುಂಡಿಯಿಂದಾಗಿ ಸಂಪೂರ್ಣವಾಗಿ ಸಂಚಾರ ದಟ್ಟಣೆ ವ್ಯತ್ಯಯ ಆಗ್ತಾ ಇದೆ. ಇದನ್ನು ಮುಚ್ಚುವಂಥ ಕೆಲಸವನ್ನು BWSSB ಆಗಿರ್ಬೋದು, BBMP ಆಗಿರ್ಬೋದು ಯಾವುದು ಕೂಡ ಮಾಡಿಲ್ಲ. ಬರೀ ಕೇವಲ ಒಂದೇ ಒಂದು ಕೋಲಿನ ರೀತಿಯಾಗಿ ಒಂದು ಸೈನ್ ಬೋರ್ಡನ್ನು ಇರಿಸಿದ್ದಾರೆ. ಅದು ಕೂಡ ಈ ಕತ್ತಲೆಗೆ ಕಾಣೋದಿಲ್ಲ. ರಾತ್ರಿ ಹೊತ್ತು ಬರುವಂಥ ವಾಹನ ಸವಾರರೇನಿದ್ದಾರೆ ಅವರು ಪರದಾಡುವಂಥ ಪರಿಸ್ಥಿತಿ. ಯಾಕಂತ ಹೇಳಿದರೆ ರಾತ್ರಿ ಹೊತ್ತು ಬಂದಾಗ ಘನ ವಾಹನಗಳು ಇದಕ್ಕೆ ಟಚ್ ಆಗಿ ಇದು ಕೆಳಗೆ ಬಿದ್ದಿರುತ್ತೆ ಅಥವಾ ಎಲ್ಲೋ ಚಲ್ಲಾಪಿಲ್ಲಿಯಾಗಿ ಹೋಗಿರುತ್ತೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಒಂದು ಕೋಲನ್ನು ನಂಬಿಕೊಂಡು ವಾಹನ ಸವಾರರು ವಾಹನವನ್ನು ಓಡಿಸೋಕ್ಕಾಗತ್ತಾ? ಒಂದು ವೇಳೆ ರಾತ್ರಿ ಹೊತ್ತು ಏಕಾಏಕಿಯಾಗಿ ಬೈಕ್ ಸವಾರರು ಬಂದರೆ ಎಡವಿ ಬೀಳುವಂಥ ಸಾಧ್ಯತೆಗಳಿದೆ, ಗಂಭೀರ ಗಾಯ ಆಗುತ್ತೆ. ಯಾಕಂತ ಹೇಳಿದ್ರೆ ಹೆವಿ ಟ್ರಾಫಿಕ್ ಇರುವಂತಹ ಜಾಗ, ಅಂಥ ಜಾಗದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂಥದ್ದು GBAಗೆ ಒಂದು ಕಡೆಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾ ಇಲ್ವಾ? BWSSBಗೆ ತನ್ನ ಚೇಂಬರ್ಗಳ ಮುಚ್ಚಳವನ್ನು ಕಾಪಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ಒಟ್ಟಿನಲ್ಲಿ ಏನು ದಿನನಿತ್ಯ ಬೆಂಗಳೂರಿನ ರಸ್ತೆಗಳಲ್ಲಿ ಸವಾರರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದಷ್ಟು ಬೇಗ GBA ಮತ್ತು BWSSB ಎರಡೂ ಎಚ್ಚೆತ್ತುಕೊಳ್ಳದೆ ಹೋದರೆ ಇಲ್ಲಿ ಆಗುವಂಥ ಅನಾಹುತಗಳಿಗೆ GBA ಮತ್ತು BWSSB ಅಧಿಕಾರಿಗಳು ಉತ್ತರವನ್ನು ನೀಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಧನುಷ್ ಬಾಲಾಜಿ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಾಗದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂಥದ್ದು GBAಗೆ ಒಂದು ಕಡೆಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾ ಇಲ್ವಾ? BWSSBಗೆ ತನ್ನ ಚೇಂಬರ್ಗಳ ಮುಚ್ಚಳವನ್ನು ಕಾಪಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ಒಟ್ಟಿನಲ್ಲಿ ಏನು ದಿನನಿತ್ಯ ಬೆಂಗಳೂರಿನ ರಸ್ತೆಗಳಲ್ಲಿ ಸವಾರರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದಷ್ಟು ಬೇಗ GBA ಮತ್ತು BWSSB ಎರಡೂ ಎಚ್ಚೆತ್ತುಕೊಳ್ಳದೆ ಹೋದರೆ ಇಲ್ಲಿ ಆಗುವಂಥ ಅನಾಹುತಗಳಿಗೆ GBA ಮತ್ತು BWSSB ಅಧಿಕಾರಿಗಳು ಉತ್ತರವನ್ನು ನೀಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಧನುಷ್ ಬಾಲಾಜಿ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.